ನೀವು ಇದೇ ಥರ ಖುಷಿಯಾಗಿರ್ತೀರಾ ಅಂತ ನಂಗೆ ಗೊತ್ತು. ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಎಂಜಾಯ್ ಶಾಪಿಂಗ್, ಇಸ್ಂಟ್ ಇಟ್? ಎಷ್ಟೊಂದು ಜನಕ್ಕೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ವಿಧ. ಆದ್ದರಿಂದನೇ ಬಿಸ್ನೆಸ್ ಪೀಪಲ್ ಇಷ್ಟೊಂದು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಶಾಪಿಂಗ್ ಮಾಡೋದು ನಮ್ಮ ಖುಷಿಗೆ ಅಲ್ಲ, ನಮ್ಮ ನೆಸೆಸಿಟಿಗೆ ಅಂತ ತಿಳ್ಕೊಂಡು ನಾವು ಶಾಪಿಂಗ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಶಾಪಿಂಗ್ ರಿಲೇಟೆಡ್ ವೊಕ್ಯಾಬ್ಯುಲರಿ ತಿಳ್ಕೊಳ್ಳೋಣ. ನಮಸ್ತೆ, ಮೈ ನೇಮ್ ಈಸ್ ಅರುಣ. ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಶಾಪಿಂಗ್ನ ಬರೀ ಸಂತೋಷಕ್ಕೋಸ್ಕರ, ಖುಷಿ ಪಟ್ಕೊಳ್ಳೋಣ, ಸ್ಟ್ರೆಸ್ಸಿಂದ ರಿಲೀವ್ ಮಾಡ್ಕೊಳ್ಳೋಣ ಅಂತ ಶಾಪಿಂಗ್ ಮಾಡ್ತಾಯಿದ್ರೆ ಬಿ ಕೇರ್ಫುಲ್, ಬಿವೇರ್ ಆಫ್ ಶಾಪಿಂಗ್. ಬಿವೇರ್ ಅಂದರೆ ಹುಷಾರಾಗಿರಿ ಶಾಪಿಂಗಿಂದ. ಯು ಮೈಟ್ ಲೂಸ್ ಆಲ್ ಯುವರ್ ಮನಿ, ಹಾರ್ಡ್ ಅರ್ನ್ಡ್ ಮನಿ. ಬಿ ಕೇರ್ಫುಲ್, ಓಕೆ? ನನಗಂತೂ ಮೊದಲು ತುಂಬ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ ಇತ್ತು. ಆದರೆ ಬರ್ತಾ ಈ ಹೋದ ವರ್ಷದಿಂದ ಲಾಕ್ಡೌನು, ಆಮೇಲೆ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಇದ್ರದ್ದು ಎಫೆಕ್ಟ್ ಏನೋ ಶಾಪಿಂಗ್ ಅಂದರೆ ಈಗ ಅಷ್ಟು ಇಷ್ಟ ಇಲ್ಲ. ವಿತ್ ಕಂಪಲ್ಷನ್ ಕೆಲವು ಈ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡೋದು ಹೋಗ್ತೀನಿ. ಆದರೂ ಕೂಡ ಅಲ್ಲೂ ಎಷ್ಟೊಂದು ಟ್ರಿಕ್ಸ್ ಇರುತ್ತೆ, ಎಷ್ಟೊಂದು ನೀವು ಹುಷಾರಾಗಿರಬೇಕಾಗುತ್ತೆ. ಎಸ್ಪೆಷಲಿ ಅದು ಈ ಗಾರ್ಮೆಂಟ್ ಶಾಪಿಂಗಲ್ಲಂತೂ ನೀವು ತುಂಬ ಹುಷಾರಾಗಿರಬೇಕು. ಅವ್ರು ಹೇಗಾದರೂ ಟ್ರ್ಯಾಪ್ ಮಾಡಿಬಿಟ್ಟು ಕಸ್ಟಮರ್ಸ್ನ ದುಡ್ಡು ಅರ್ನ್ ಮಾಡಿ ಅವ್ರ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾರೆ. ಲೆಟ್ ಅಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ವರ್ಡು, ಆ್ಯಸ್ ಆಲ್ರೆಡಿ ಟೋಲ್ಡ್, ಇಟ್ ಈಸ್ ಬಿವೇರ್. ಬಿವೇರ್ ಅಂದರೆ ಹುಷಾರಾಗಿರಿ. ಇವರಿಂದ ಹುಷಾರಾಗಿರಿ ಶಾಪಿಂಗ್ ಮಾಡುವಾಗ. ಏನು ಅಂತಂದರೆ ಬಿಸ್ನೆಸ್ ಅವರು ಬಿಸ್ನೆಸ್ ಮಾಡೋದಕ್ಕೆ ಇಟ್ಟಿರ್ತಾರೆ, ನಮಗೋಸ್ಕರ ಅಲ್ಲ ಅವ್ರು ಇಟ್ಟಿರೋದು, ಸೋಷಿಯಲ್ ಸರ್ವಿಸ್ ಮಾಡೋದಕ್ಕಂತೂ ಖಂಡಿತ ಅಲ್ವೇ ಅಲ್ಲ. ಸೊ ಬಿ ಅವೇರ್ ಅಂತಂದರೆ ನೀವು ಗೊತ್ತು ಮಾಡ್ಕೊಳ್ಳಿ. ಅವೇರ್ ಅಂತಂದರೆ ಗೊತ್ತು ಮಾಡ್ಕೊಳ್ಳೋದು, ಏನು ಟ್ರಿಕ್ಸು ಅಂತ ಗೊತ್ತು ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕ್ಲಿಯರೆನ್ಸ್ ಸೇಲ್ ಅಂತ ನೋಡ್ತೀವಿ. ಕ್ಲಿಯರೆನ್ಸ್ ಸೇಲ್, ಹೂ ವಿಲ್ ನಾಟ್ ಲೈಕ್ ಕ್ಲಿಯರೆನ್ಸ್ ಸೇಲ್? ಅದರಲ್ಲಿ ನೋಡಿ ಹೋಗಿಬೇಕಂದ್ರೆ ಕ್ಲಿಯರೆನ್ಸ್ ಸೇಲಲ್ಲಿ ತುಂಬ ಹಳೆಯ ಸ್ಟೈಲು, ಇವಾಗ ಗಾರ್ಮೆಂಟ್ಸ್ ಪ್ರಕಾರ ಹೋದಾಗ ತುಂಬ ಹಳೆಯ ಸ್ಟೈಲ್ಸ್ ಇರುತ್ತೆ. ಬಟ್ ಇಫ್ ಯು ಆರ್ ನಾಟ್ ವೆರಿ ಫ್ಯಾಷನ್ ಓರಿಯೆಂಟೆಡ್, ಯು ಡೋಂಟ್ ಮೈಂಡ್ ಅದನ್ನು ತಗೊಂಡು ನಿಮಗೇನು ಅಯ್ಯೋ ಓಲ್ಡ್ ಸ್ಟೈಲಪ್ಪ ಇದು ಅಂತ ನಿಮಗೇನು ಅಷ್ಟು ಏನೋ ಹಾಕ್ಕೊಳ್ಳೋಕೆ ಒಂದು ಬಟ್ಟೆ ಬೇಕು ಅಂದ್ಬಿಟ್ಟು ನೀವು ಶಾಪಿಂಗ್ ಮಾಡೋದಾದರೆ ಯು ಕ್ಯಾನ್ ಗೋ ಆ್ಯಂಡ್ ಟೇಕ್ ಇಟ್. ಬಟ್ ಅದರಲ್ಲೆಲ್ಲ ಏನು ಓವರ್ ಸೈಜ್ ಇರೋದು, ಇಲ್ಲಾಂದರೆ ತುಂಬ ಚಿಕ್ಕ ಸೈಜ್ ಇರೋದು, ಯಾರೂ ಕೊಂಡ್ಕೊಳ್ದೇ ಇರೋದು ಅಂಥವಿರುತ್ತೆ. ತುಂಬ ವೇಸ್ಟ್ ಇರೋವಂಥದ್ದೇ ಇರುತ್ತೆ ಆ ಕ್ಲಿಯರೆನ್ಸ್ ಸೇಲಲ್ಲಿ. ಬಿ ಕೇರ್ಫುಲ್ ವೈಲ್ ಬೈಯಿಂಗ್ ದಟ್. ಅಷ್ಟೇ ಅಲ್ಲ, ಅದರಲ್ಲಿ ಇನ್ನೊಂದು ಟ್ರಿಕ್ ಇದೆ. ಬೈ 2 ಅಥವಾ ಬೈ 3 at 750, 1 at 399 ಅಥವಾ 299 ಅಂತ ಹಾಕಿರ್ತಾರೆ. ನೀವು ಆ ಥರ ಲೆಕ್ಕ ಹಾಕಿದಾಗ 1 ತೊಗೊಂಡ್ರೆ ನಿಮ್ಗೆ 300 ಆಗುತ್ತೆ, 3 ತೊಗೊಂಡ್ರೆ ನಿಮಗೆ 900 ಆಗುತ್ತೆ ಮಾಮೂಲಿಯಾಗಿ. ಆ 900 ಇರೋದನ್ನು ಅವರು 750 ಕೊಡ್ತಾರೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಜನ ಇಂಪಲ್ಸಿವ್ ಬೈಯರ್ ಆಗ್ತಾರೆ. ಇಂಪಲ್ಸ್ ಅಂತಂದರೆ ಅದನ್ನು ನೋಡಿದ ತಕ್ಷಣ ಬೈ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇಂಪಲ್ಸ್ ಅಂತಂದರೆ ನೋಡಿದ ತಕ್ಷಣ ಬೈ ಮಾಡಬೇಕು ಅನಿಸೋದು ಇಂಪಲ್ಸ್ ಅಂತಾರೆ. ಆ ಥರ ಆದಾಗ ಅವರು ದೇ ಕ್ಯಾನ್ ಸೆಲ್ ಮೋರ್. ಆ ಥರದ್ದು ನಿಮಗೆ ಬೇಕಿದೆಯಾ ಆವಾಗ ಮಾತ್ರ ತಗೊಳ್ಳಿ, 1 ತಗೊಳ್ಳಿ ಸಾಕು. ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಆಗ 3 ತಗೊಳ್ಳಿ, ಆವಾಗ ಯೂಸ್ ಆಗುತ್ತೆ. ನೀವು ಎಷ್ಟೊಂದು ವೆಬ್ಸೈಟ್ಸಲ್ಲಿ ನೋಡ್ತಾ ಇರ್ಬೋದು, ಫ್ಲ್ಯಾಶ್ ಸೇಲ್ 8 AM to 12 PM ಓನ್ಲಿ ಫಾರ್ ಟುಡೇ ಅಂತ ಇರುತ್ತೆ. ಆ ಥರ ಇದ್ದಾಗ ನೀವೇನು ಅನ್ಕೋತೀರಾ, ನಾನು 12 PM ಆಗೋದ್ಮೇಲೆ ತೊಗೊಂಡ್ರೆ ನಂಗೆ ಈ ಥರ ಡೀಲ್ ಸಿಗ್ತಾ ಇರ್ಬೋದು, ಅಥವಾ ನೀವು ಅಕಸ್ಮಾತ್ 8 AM ಮುಂಚೆ ತೊಗೊಂಡ್ರೆ ನಿಮಗೆ ಜಾಸ್ತಿ ರೇಟ್ ಆಗ್ಬೋದು ಅಂದ್ಬಿಟ್ಟೆ ಜಾಸ್ತಿ ಜನ ಏನು ಮಾಡ್ತಾರೆ, ಆ ಟೈಮಲ್ಲಿ ಶಾಪಿಂಗು ಜಾಸ್ತಿ ಮಾಡ್ತಾರೆ. ಅದೇ ಅವ್ರ ಟ್ರಿಕ್ಕು. ಆ ಥರ ಫ್ಲ್ಯಾಶ್ ಸೇಲು, ಡೈಲಿ ಸೇಲ್, ಎಷ್ಟೊಂದು ಕಡೆ ನೀವು ನೋಡ್ಬೋದು ವೆನ್ಸ್ಡೇ ಆಫರ್, ವೀಕೆಂಡ್ ಆಫರ್ ಅಂತ ಕೊಡ್ತಾ ಇರ್ತಾರೆ. ನೀವು ಆ ಥರ ನೀವು ಮೋಸ ಹೋಗಬಾರ್ದು ಅಂದರೆ ನೀವು ಜಸ್ಟ್ ನಾರ್ಮಲ್ಲಾಗೇ ಆಗಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ನಾರ್ಮಲ್ ಶಾಪ್ಗೆ ಹೋಗ್ಬಿಟ್ಟು ಯಾವುದೋ ಒಂದು ಐಟಮ್ನ ಅಲ್ಲೂ ಎಷ್ಟಿದೆ ಇಲ್ಲಿ ಎಷ್ಟಿದೆ ಅಂತ ಕಂಪೇರ್ ಮಾಡ್ಕೊಳ್ಳಿ. ಇಫ್ ಯು ಥಿಂಕ್ ಇಟ್ ರಿಯಲಿ ವರ್ಕ್ಸ್ ಔಟ್, ಬಟ್ ನಿಮಗೆ ತುಂಬ ಪೇಷನ್ಸ್ ಇರಬೇಕಾಗತ್ತೆ. ನಿಮ್ಮ ದುಡ್ಡು ಸೇವ್ ಮಾಡಬೇಕು
ಅಂತಂದರೆ ನನ್ನ ಥರ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟು ನೀವು ಶಾಪಿಂಗ್ ಮಾಡಿ. ಅದು ನಾನೇನು ಮಾಡ್ತೀನಿ, ಎಸೆನ್ಷಿಯಲ್ ಐಟಮ್ಸು ಇರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಕೋನಟ್ ಆಯಿಲು, ಅದು ಮೋರಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ನಾನು ಹೋಗಿ ನೋಡಿದೆ. ಡಿಸ್ಕೌಂಟ್ ಸೇಲು 10 ರೂಪೀಸ್ ಆಫ್ ಅಂತ ಬರೆದ್ಬಿಟ್ಟು MRP ಇಂದ ಕಡಿಮೆ ಮಾಡ್ತಾರೆ. MRP ಕೂಡ ಎಷ್ಟೊಂದು ಕಡೆ MRPನೇ ಚೇಂಜ್ ಮಾಡಿ ಪ್ರಿಂಟ್ ಮಾಡಿಸ್ಬಿಟ್ಟಿರ್ತಾರೆ ಆ ಕಂಪನಿಯಿಂದ. ಅದೇ ನಾನು ಅಮೆಝಾನಲ್ಲಿ ನೋಡಿದ್ರೆ ಅದಕ್ಕಿಂತ 30 ರೂಪಾಯಿ ಕಡಿಮೆ ಇತ್ತು. ಈ ರೀತಿಯಾಗಿ ಪ್ರೈಸ್ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ತಗೋಬೇಕಾಗುತ್ತೆ. ಅದನ್ನೇ ಪ್ರೈಸ್ ಮ್ಯಾಚ್ ಅಂತಾರೆ. ಪ್ರೈಸ್ ಮ್ಯಾಚ್ ಮಾಡಿಕೊಂಡು ನೀವು ತಗೊಂಡ್ರೆ ಅವಾಗ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಇನ್ನೊಂದೊಂದು ಕಡೆ ವಿ ಡೂ ಪ್ರೈಸ್ ಮ್ಯಾಚಿಂಗ್ 100% ಗ್ಯಾರಂಟೀಡ್ ಅಂತ ಕೊಟ್ಟಿರ್ತಾರೆ. ಪ್ರೈಸ್ ಮ್ಯಾಚಿಂಗ್ ಇಲ್ಲಿ ಏನು ಅರ್ಥ ಅಂತಂದರೆ, ನೀವು ಒಂದು ಕಡೆ ಒಂದು ಐಟಮ್ ನೋಡಿರ್ತೀರ, ಇನ್ನೊಂದು ಕಡೆ ಅದೇ ಐಟಮ್ ನೋಡ್ತೀರಾ. ಅಕಸ್ಮಾತ್ ಆ ಐಟಮ್ ಈ ಐಟಮ್ಗಿಂತ ಕಡಿಮೆ ಇದ್ದರೆ ಅವ್ರು ಹೇಳ್ತಾರೆ ನಾವು ಅದೇ ರೇಟ್ಗೆ ಕೊಡ್ತೀವಿ, ಅಷ್ಟು ಕಡಿಮೆ ರೇಟ್ಗೆ ಕೊಡ್ತೀವಿ ನಮ್ಮ ಶಾಪಲ್ಲೇ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಿಸ್ನೆಸ್ ಅಂದರೆ ದೇ ವಾಂಟ್ ಟು ಕೀಪ್ ದ ಬಿಸ್ನೆಸ್ ವಿತ್ ದೆಮ್ಸೆಲ್ಸ್. ಅದಕ್ಕೋಸ್ಕರ ವಿ ಡೂ ಪ್ರೈಸ್ ಮ್ಯಾಚಿಂಗ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಬೈ ಇಟ್ ನೌ ಅಥವಾ ಮಸ್ಟ್ ಬೈ ಅಂತಲೂ ಆಫರ್ಸ್ ಇರುತ್ತೆ. ಮಸ್ಟ್ ಬೈ ಅಂತಂದರೆ ನೀವು ಇದನ್ನು ತಗೊಂಡ್ರೆ ತುಂಬ ಲಾಭ ಆಗುತ್ತೆ ಅಂತ ತೋರಿಸ್ತಾ ಇರ್ತಾರೆ. ಸಂಡೇ, ಸ್ಯಾಟರ್ಡೇ, ವೀಕೆಂಡ್ಸಲ್ಲಿ ತುಂಬ ಜಾಸ್ತಿ ಈ ಥರ ಆಫರ್ ಇರುತ್ತೆ. ಯಾಕಂದರೆ ಜನ ಜಾಸ್ತಿ ಹೊರಗಡೆ ಹೋಗ್ತಾರಲ್ವ, ಸೊ ಈ ಥರ ಆಫರ್ ಇದ್ದಾಗ ಅಥವಾ ಜನ ಸ್ವಲ್ಪ ಫ್ರೀಯಾಗಿರ್ತಾರಲ್ಲ, ಆವಾಗ ಸ್ವಲ್ಪ ಆನ್ಲೈನ್ ಶಾಪಿಂಗ್ ಎಲ್ಲ ಜಾಸ್ತಿ ಮಾಡಲಿ ಅಂದ್ಬಿಟ್ಟು ಈ ರೀತಿ ₹1 ಆಫರ್, ಬೈ 3 ಫಾರ್ ₹1 ಅಂತಾರೆ. ನೀವು ಬರೀ 3 ಐಟಮ್ ಅಂತೂ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ಮಲ್ಲಿ ₹600, ₹700 ನೀವು ಬಿಲ್ ಮಾಡಲೇಬೇಕಾಗುತ್ತೆ ತೊಗೊಂಡಾಗ. ಅವಾಗ ಅನ್ನೆಸೆಸರಿ ಐಟಮ್ಸು ಕೂಡ ನೀವು ಬಿಲ್ಲಿಂಗ್ ಮಾಡ್ತೀರಾ. ಈ ರೀತಿಯಾದ ಶಾಪಿಂಗು ಟ್ರೆಂಡ್ಗಳು ಇವಾಗಿರೋದು ತುಂಬ ಅಟ್ರ್ಯಾಕ್ಟ್ ಮಾಡ್ತಾರೆ ಕಸ್ಟಮರ್ಸ್ನ. ಐ ಮಸ್ಟ್ ಸೇ ದ್ಯಾಟ್ ದೇ ಆರ್ ಎಕ್ಸಲೆಂಟ್ ಬಿಸ್ನೆಸ್ ಪೀಪಲ್. ನಾವು ಬರೀ ತಗೊಂಡು ಅವ್ರಿಗೆ ದುಡ್ಡನ್ನ ಜಾಸ್ತಿ ಮಾಡ್ತಿರ್ತೀವಿ. ನಾವು ಜಾಸ್ತಿ ಐಟಮ್ಸ್ನ ತೊಗೊಂಡಷ್ಟು ಓಕೆ, ಗ್ರಾಸರಿ ಐಟಮ್ಸ್ ಓಕೆ, ವಿ ನೀಡ್ ಇಟ್. ಆದರೂ ಗ್ರಾಸರಿ ಐಟಮ್ಸಲ್ಲೂ ನಾವು ಯೂಸ್ ಮಾಡಲ್ಲ. ಎಷ್ಟೊಂದು ಸರಿ ತುಂಬ ಜಾಸ್ತಿ ತೊಗೊಂಡ್ಬಂದ್ಬಿಟ್ಟಿರ್ತೀವಿ, ಏನಿದೆ ಅಂತ ಕೂಡ ಮರ್ತೋಗ್ತೀವಿ. ಎಷ್ಟು ವೇಸ್ಟ್ ಆಗುತ್ತೆ, ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಗಾರ್ಮೆಂಟ್ಸು ಕೆಲವರು ದೇ ಕೀಪ್ ಬೈಯಿಂಗ್, ಸಮ್ ಪೀಪಲ್ ಕೀಪ್ ಬೈಯಿಂಗ್ ಆ್ಯಂಡ್ ಸ್ಟೋರ್ ಇಟ್ ಇನ್ ದೇರ್ ವಾರ್ಡ್ರೋಬ್ಸು. ಅದು ಯಾವತ್ತೂ ಯೂಸೇ ಮಾಡಲ್ಲ, ಫುಲ್ ವೇಸ್ಟು. ಆದ್ದರಿಂದ ಬಿವೇರ್ ಆಫ್ ದೀಸ್ ಶಾಪಿಂಗ್ ಟ್ರೆಂಡ್ಸ್. ಓಕೆ, ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ಇನ್ನೊಂದು ಬೋಗೋ ಅಂತಂದರೆ ಬೈ 1 get 1 ಫ್ರೀ ಅಂತ ಇರುತ್ತೆ. ಬೈ 1 get 1 ಫ್ರೀ. ಎಷ್ಟೊಂದು ಸರಿ ನಮಗೆ ಒಂದರದ್ದು ನೀಡಿರುತ್ತೆ, ಅದು ಕೂಡ ಖರ್ಚು ಮಾಡೋದು ಕಷ್ಟ ಆಗುತ್ತೆ. ಆದ್ರೂ 2 ಆಫರ್ ಇದೆಯಲ್ಲ ಅಂತ 2 ತೊಗೊಂಡ್ಬಿಡ್ತೀವಿ. ಅಥವಾ ಬೈ 3 at ₹9 ಈಚ್ ಅಂತ ನೀವು ನೋಡ್ಬೋದು. ಒಂದೊಂದು ಸರಿ ಇದರದ್ದು ಫ್ರೂಟು ನಾರ್ಮಲಾಗಿ ಆ ಥರ ಕಡಿಮೆ ಬರೆಯೋದು. ಈ ಕಾರ್ನ್ಗೆ ಬೈ 3 at ₹9 ಈಚ್ ಅಂತ ಬರೆದಿರ್ತಾರೆ. ಅಂದರೆ 3 ತೊಗೊಂಡ್ರೆ ಮಾತ್ರ ಒಂದೊಂದಕ್ಕೆ ₹9 ಮಾಡ್ತಾರೆ. 9 3 27. ಇಲ್ಲ ಅಂತಂದರೆ ₹11 ಆಗುತ್ತೆ ಒಂದೊಂದಕ್ಕೆ ಅಂತ ಹೇಳಿರ್ತಾರೆ. Sometimes you have a big family, then these offers and all will work out. It's very good. Buy 1 get 1ನ ಇನ್ನೊಂದು ಥರ ಏನು ಹೇಳ್ತಾರೆ ಅಂದರೆ 2 for 1. ಒಂದಕ್ಕೆ ಪೇ ಮಾಡಿದ್ರೆ 2 ನಿಮಗೆ ಕೊಡ್ತೀವಿ ಅಂತ. ಸೊ ಈ ರೀತಿಯಾಗಿ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಎಷ್ಟೊಂದು ಸರಿ ಕ್ಲಿಯರೆನ್ಸ್ ಸೇಲಲ್ಲಿ ನೀವು ಫಸ್ಟ್ ಆಫ್ ಆಲ್ 50% ಆಫ್ ಅಂತ ಬರೆದುಬಿಟ್ಟಿರ್ತಾರೆ. 50% ಆಫ್ ಅನ್ನೋದು ತುಂಬ ದೊಡ್ಡದಾಗಿ ಬರೆದಿರ್ತಾರೆ. ಆದರೆ ಈ ಸೈಡಲ್ಲಿ ಅಪ್ ಟು ಅಂತ ಸಣ್ಣದಾಗಿ ಬರೆದಿರ್ತಾರೆ, ಕಣ್ಣೇ ಕಾಣೋದಿಲ್ಲ. ನೀವು ಹತ್ತಿರ ಹೋಗಿ ತುಂಬ ಇದು ಮಾಡಿದಾಗ ಮಾತ್ರ ಕಾಣಿಸುತ್ತೆ. ನೀವು ಅಂಗಡಿಗೆ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಅಪ್ ಟು 50% ಆಫ್ ಕಾಣೋ, ಬರೀ 50% ಆಫ್ ಸೇಲ್, 50% ಆಫ್ ಸೇಲ್ ಅಂತ ಬರೆದಿರ್ತಾರೆ. ನೀವು ಹೋಗ್ತೀರಾ, ಅಂಗಡಿಗೆ ಹೋಗ್ತೀರಾ, ನೋಡ್ತೀರಾ, ಎಲ್ಲ ಸೆಲೆಕ್ಷನ್ ಮಾಡ್ಕೊಂಬಿಡ್ತೀರಾ. ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಒಬ್ಬೊಬ್ರಂತೂ ಬಿಲ್ಲಿಂಗ್ ಸೆಕ್ಷನ್ ಹೋಗಿ ಬಿಲ್ ಹಾಕ್ಸ್ಬಿಟ್ಟು ದುಡ್ಡು ಕೊಟ್ಬಿಡ್ತಾರೆ. ಬಂದು ನೋಡಿದ್ರೆ 50% ಆಫೇ ಇರಲ್ಲ. 50% ಆಫ್ ಓನ್ಲಿ ಆನ್ ಸೆಲೆಕ್ಟೆಡ್ ಐಟಮ್ಸ್ ಇರುತ್ತೆ. ಅದು ಒಂದು ಸಣ್ಣ ಸೆಕ್ಷನ್ ಇರುತ್ತೆ, ವೇರ್ ಇಟ್ ಈಸ್ ಯೂಸ್ಲೆಸ್ ಸೆಕ್ಷನ್. ಒಂದೊಂದು ಸರಿ ತುಂಬ ಯೂಸ್ಲೆಸ್ ಆಗಿರುತ್ತೆ ಅಂಥದ್ದು 50% ಆಫ್ ಅಂತ ಬರೆದು ಹಾಕಿರ್ತಾರೆ. ಅಷ್ಟೇ ಅಲ್ಲ, ನೀವು ಬಿಲ್ಲಿಂಗ್ ಸೆಕ್ಷನಲ್ಲಿ ಏನು ಮಾಡ್ತೀರಾ, ಹೋಗಿ ಬೇಗ ಬಿಲ್ ಹಾಕ್ಸ್ತಾ ಇರ್ತೀರ. ಆವಾಗ ಅಷ್ಟೊಂದು ನೀವು ನೋಡೋಕ್ಕಾಗಲ್ಲ, ಎಲ್ಲದರಲ್ಲೂ 50% ಆಫ್ ಆದರೆ ನೀವು ಇಷ್ಟೊಂದು ತೊಗೊಂಡಿದ್ದೀನಲ್ಲ, ಇಷ್ಟು ಕಡಿಮೆಗೆ ಸಿಕ್ಕಿದೆ ಅಂತ ಖುಷಿಯಲ್ಲಿ ಇರ್ತೀರ. ಬಿಕಾಸ್ ಮೆನಿ ಪೀಪಲ್
ಮೆನಿ ಪೀಪಲ್ ಅಲ್ಲ, ಮೋಸ್ಟ್ ಆಫ್ ದ ಪೀಪಲ್ ವಿ ವಾಂಟ್ ಬಿ ಬಾದರ್ಡ್, ಈಚ್ ಒನ್ನನ್ನು ನೋಡೋ ಅಂಥ ಇದು ಇರಲ್ಲ. ನಾವು ತೊಗೊಂಡ್ಬಿಟ್ಟಿರ್ತೀವಿ, ವಿ ವಿಲ್ ಬಿಲೀವ್ ಎವ್ರಿಥಿಂಗ್ ವಿಲ್ ಬಿ 50% ಆಫ್ ಅಂತ. ಆಮೇಲೆ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದಾಗ ನೀವು ಅವ್ರು ಕೇಳ್ತಾರೆ ಡು ಯು ವಾನ್ ಅ ಬ್ಯಾಗ್ ಅಂತಂದರೆ, ಫಾರಿನಲ್ಲೆಲ್ಲ ಹಂಗೆ ಫಾಸ್ಟಾಗಿ ಮಾತಾಡ್ತಾರೆ. ಡು ಯು ವಾನ್ ಅ ಬ್ಯಾಗ್ ಅಂತಂದರೆ ಡು ಯು ವಾಂಟ್ ಎ ಬ್ಯಾಗ್. ನಿಮಗೆ ಇಲ್ಲಿ ಕೇಳ್ಬೋದು ಬ್ಯಾಗ್ ಬೇಕಂದರೆ ಹೌದು ಹೌದು ಅಂದ್ಬಿಡ್ತೀವಿ ನಾವು. ಆದರೆ ಅದಕ್ಕೆ 5 ರೂಪೀಸ್ 10 ರೂಪೀಸ್ ಚಾರ್ಜ್ ಮಾಡಿರ್ತಾರೆ. ಅದು ಆಮೇಲೆ ಗೊತ್ತಾಗುತ್ತೆ ನಮಗೆ. ವಿ ಕಾಂಟ್ ಗಿವ್ ಬ್ಯಾಕ್ ಬಿಕಾಸ್ ಬಿಲ್ ಈಸ್ ಮೇಡ್. ಹೋದರೆ ಹೋಗಲಿ ಅಂತ ತೊಗೊಂಡು ಬಂದುಬಿಡ್ತೀರ ಮನೆಗೆ. ತೊಗೊಂಡು ಬಂದು ನೋಡ್ತೀರಾ ಐಟಮ್ಸು, ಅಯ್ಯೋ ಯಾವ ಒಂದೊಂದು ಸೈಜೇ ಸೂಟಾಗಲ್ಲ. ಇಂಪಲ್ಸ್ ಬೈಯಿಂಗಲ್ಲಿ ನೀವು ತೊಗೊಂಡ್ಬಿಟ್ಟಿರ್ತೀರ. ಸೊ ಯು ವಿಲ್ ಗೋ ಬ್ಯಾಕ್ ಟು ದ ಶಾಪ್. hurriedly you will go back to the shop. Anyway, I'll exchange or ask for a refund ಅಂತ. ರೀಫಂಡ್ ಅಂತಂದರೆ ವಾಪಸ್ ತಗೊಳ್ಳೋ ಅಂತ, ನಮ್ಮ ದುಡ್ಡು ವಾಪಸ್ ಕೊಡೋದು. ಅಥವಾ ಎಕ್ಸ್ಚೇಂಜ್ ಅಂತಂದರೆ ಎಕ್ಸ್ಚೇಂಜ್ ಮಾಡೋದು, ಒಂದಕ್ಕೊಂದು ಬದಲಾಗಿ ತಗೊಳ್ಳೋದು. ಕವರ್ಗಾಗಲಿ ಅಥವಾ ಬ್ಯಾಗ್ಗೋಸ್ಕರ ಆಗಲಿ, ವೆನ್ ದೆ ಲಾಸ್ಟ್ ಡು ಯು ವಾನ್ ಎ ಬ್ಯಾಗ್, ಐ ವಿಲ್ ಟೆಲ್ ನೋ ಐ ಹ್ಯಾವ್ ಮೈ ಓನ್ ಬ್ಯಾಗ್. ಸೊ ಇನ್ ದಟ್ ವೇ ಐ ಆಮ್ ಗೋಯಿಂಗ್ ಟು ಸೇವ್ ದ ಮನಿ. ನಾನು ಆ ಥರ ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ. ನೀವು ಹೇಗೆ ಮಾಡ್ತೀರಾ? ನೀವು ಕವರ್ ತೊಗೊಂಡು ಹೋಗ್ತೀರಾ ಅಥವಾ ನಿಮ್ಮದು ಓನ್ ಬ್ಯಾಗ್ ತೊಗೊಂಡು ಹೋಗ್ತೀರಾ ಹೇಳಿ. ಈ ಥರ ತೊಗೊಂಡು ಹೋಗೋದ್ರಿಂದ ನಾಟ್ ಓನ್ಲಿ ವಿ ಆರ್ ಸೇವಿಂಗ್ ಮನಿ, ವಿ ಆರ್ ಸೇವಿಂಗ್ ಅವರ್ ಎನ್ವಿರಾನ್ಮೆಂಟ್. ಗೊತ್ತಾ? ನಾವು ತುಂಬ ತೊಗೊಂಡು ತುಂಬ ಐಟಮ್ಸ್ ಇಟ್ಕೊಂಡ್ರೆ ನಮಗೆ ನಮ್ಮ ಪ್ರಕೃತಿಗೇ ಪ್ರಾಬ್ಲಮ್. ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಸುಮ್ಮನೆ ತೊಗೊಂಡು ಹೋಗ್ತಾರೆ. ಎಷ್ಟೊಂದು ಜನ ಬರೀ ಕೈಯಲ್ಲಿ ಹೋಗ್ಬಿಡ್ತಾರೆ, ಬರೀ ಕೈಯಲ್ಲಿ ಹೋಗ್ತಾರೆ. ಆಮೇಲೆ ಎಲ್ಲ ಚಿಕ್ಕ ಚಿಕ್ಕ ತರಕಾರಿ ಅಂಗಡಿಯಲ್ಲಿ ನೋಡಿ, ಒಂದು 1/2 kg ತೊಗೊತಾರೆ ಟೊಮೆಟೊ, ಕವರ್ ಕೊಡಿ ಅಂತಾರೆ. ವೈ ಕಾಂಟ್ ದೇ ಕ್ಯಾರಿ ದೇರ್ ಓನ್ ಬ್ಯಾಗ್? ವೈ ಕಾಂಟ್ ಯು ಕ್ಯಾರಿ ಯುವರ್ ಓನ್ ಬ್ಯಾಗ್? ಈ ಥರ ನಿಮಗೆ ಗೊತ್ತಾ, ಒಂದು ಪ್ಲಾಸ್ಟಿಕ್ ಬ್ಯಾಗು ಡಿಕಂಪೋಸ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಅರೌಂಡ್ 500 to 800 years ಟು ಡಿಕಂಪೋಸ್. ಆದರೂ ಆಗೋದಿಲ್ಲ ಎಷ್ಟೊಂದು ಕಡೆ. ಸೊ ಬೆಸ್ಟ್ ಈಸ್ ಟು ಕ್ಯಾರಿ ಯುವರ್ ಓನ್ ಬ್ಯಾಗ್, ದಟ್ ಟು ಕ್ಲಾತ್ ಬ್ಯಾಗ್. ಅದನ್ನು ಮತ್ತೆ ಯೂಸ್ ಮಾಡಿಕೊಂಡು ನೀವು ತೊಗೊಂಡೋಗ್ಬೋದು, ಮತ್ತೆ ಯೂಸ್ ಮಾಡ್ಬೋದು. ಇನ್ನೂ ಕೆಲವು ಟ್ರಿಕ್ಸಲ್ಲಿ ಬೈ ಮೋರ್ ಸೇವ್ ಮೋರ್ ಅಂತಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಬೈ ಮೋರ್ ಆದರೆ ಅವ್ರೇನು ಫ್ರೀಯಾಗಿ ಕೊಡ್ತಾರಾ? ನಮ್ಮ ದುಡ್ಡೇ ಕೊಡೋದು. ಮತ್ತು ಸೇವ್ ಅದು ಹೆಂಗೆ ಮೋರ್ ಆಗುತ್ತೆ? ವೆನ್ ಯು ಆರ್ ಬೈಯಿಂಗ್ ಮೋರ್, ಹೌ ಕ್ಯಾನ್ ಯು ಸೇವ್ ಮೋರ್? ದಿಸ್ ಈಸ್ ದ ಟ್ರಿಕ್ ಪೀಪಲ್ ವಿಲ್. ಅದಕ್ಕೆ ನೋಡಿ, ನೀವು ಎಲ್ಲಾದರೂ ಮಾಲ್ಸ್ ಎಲ್ಲಾದ್ರೂ ಹೋದರೂ ಕೂಡ ಒಂದು ದೊಡ್ಡ ಕಾರ್ಟ್ ಫುಲ್ಲು ತಗೊಂಡು ತುಂಬಿಕೊಂಡು ಹೋಗ್ತಿರ್ತಾರೆ. ದೇ ಕಾಂಟ್ ಇವನ್ ಕ್ಯಾರಿ ದೋಸ್ ಸೋ ಮಚ್ ಆಫ್ ಥಿಂಗ್ಸ್ ದೇ ವಿಲ್ ಬೈ. Sometimes they will buy for 2 months 3 months they will buy. They won't even know what they have bought. ಆ ಥರ ಆಗ್ಬಿಡುತ್ತೆ. ಬೈ ಥಿಂಗ್ಸ್ ವಿಚ್ ಆರ್ needed for you. Otherwise think before buying that whether you want to buy them or not. ಎಷ್ಟೊಂದು ಸರಿ ಬರ್ತೀರಾ ನೀವು, ಎಷ್ಟೊಂದು ಕಡೆ ನೀವು ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀರಾ. ಆವಾಗ ಡು ಯು ವಾನ್ ಅ ರಿಸೀಟ್ ಅಂತಾರೆ. ರೆಸಿಪ್ಟ್ ಅನ್ನಬಾರ್ದು, ರಿಸೀಟ್ ಅಂತಂದರೆ ಅದರದ್ದು ಬಿಲ್ಲು. ಡು ಯು ವಾನ್ ಅ ರಿಸೀಟ್ ಅಂತಾರೆ. ಡೆಫಿನೆಟ್ಲಿ ಐ ವಾಂಟ್. ಐ ಆಲ್ವೇಸ್ ಟೇಕ್ ಅ ರಿಸೀಟ್. ವಿತೌಟ್ ರಿಸೀಟ್ ಐ ವಿಲ್ ನೆವರ್ ಕಮ್ ಬ್ಯಾಕ್ ಫ್ರಮ್ ಶಾಪಿಂಗ್ ಆರ್ ಬೈಯಿಂಗ್ ಥಿಂಗ್ಸ್. Because if something goes wrong, we can always go back with a receipt. ರಿಸೀಟ್ ಇದ್ದರೆ ವಾಪಸ್ ಹೋಗಿ ನಾವು ಅವರನ್ನು ಏನಾದರೂ ಕೇಳ್ಬೋದು ಅಥವಾ ಏನನ್ನಾದರೂ ಕ್ಲೇಮ್ ಮಾಡ್ಬೋದು. ಮಾಡ್ತೀವೋ ಇಲ್ವೋ, ಬಟ್ ದಟ್ ಈಸ್ ಅ ಗುಡ್ ಥಿಂಗ್ ಟು ಟೇಕ್ ಎ ರಿಸೀಟ್ ಆ್ಯಸ್ ಪರ್ ಮೀ. ವಾಟ್ ಡು ಯು ಫೀಲ್? ನಿಮ್ಗೇನು ಅನಿಸುತ್ತೆ? ಈ ರಿಸೀಟ್ ನೀವು ತಗೋತೀರಾ? ನಿಮಗೇನು ನೆಸೆಸಿಟಿ ಅನಿಸಲ್ವಾ ರಿಸೀಟ್? ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ. ಇನ್ನೊಂದು ಕೆಲವು ಕಡೆ ದಿಸ್ ಈಸ್ ಗೋಯಿಂಗ್ ಔಟ್ ಆಫ್ ಬಿಸ್ನೆಸ್. ದೇ ಆರ್ ಗೋಯಿಂಗ್ ಔಟ್ ಆಫ್ ಬಿಸ್ನೆಸ್, ಸೇಲ್ ಅಪ್ ಟು 70% ಆಫ್ ಅಂತ ಬರೆದಿರ್ತಾರೆ. ಅದು ದೇ ಆರ್ ಗೋಯಿಂಗ್ ಔಟ್ ಆಫ್ ಬಿಸ್ನೆಸ್ ಅನ್ನೋದು ಫುಲ್ ಇಯರ್ ಇರುತ್ತೆ. ನೆಕ್ಸ್ಟ್ ಇಯರ್ ಹೋಗಿ ನೋಡಿದ್ರು ಅದೇ ಬಟ್ಟೆಗಳು, ಅದೇ ಇದು, ಹೆಸರು ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಒಂದು ಸರಿ ಗುಜರಾತ್ ಸೇಲ್ ಅಂತ ಹಾಕಿರ್ತಾರೆ, ಒಂದು ಸರಿ ರಾಜಸ್ಥಾನ್ ಸೇಲು, ಒಂದೊಂದು ಸರಿ ಹ್ಯಾಂಡ್ಲೂಮ್ ಸೇಲು, ಆ ಥರ ಹಾಕ್ಬಿಟ್ಟು ಸೇಮ್ ಐಟಮ್ಸೇ ಇರುತ್ತೆ. ಸೊ ದೇ ವಿಲ್ ನೆವರ್ ಗೋ ಔಟ್ ಆಫ್ ಬಿಸ್ನೆಸ್. ದೇ ಆರ್ ಡೂಯಿಂಗ್ ಮೋರ್ ಬಿಸ್ನೆಸ್ ಬೈ ಪುಟ್ಟಿಂಗ್ ಆಲ್ ದೀಸ್ ಪೋಸ್ಟರ್ಸ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಈ ಥರದ್ದು ಕಡೆ ಹೋದಾಗೆಲ್ಲ ನಾವು ಹುಷಾರಾಗಿರಬೇಕು, ಕೇರ್ಫುಲ್ಲಾಗಿ ತಗೋಬೇಕು. ಈ ನೆಸೆಸಿಟಿ ಇದ್ದರೆ ಮಾತ್ರ ತಗೊಂಡು ನಮ್ಮ ಗ್ಲೋಬ್ನ, ನಮ್ಮ ಅರ್ಥನ ಸೇವ್ ಮಾಡೋಣ. ಥ್ಯಾಂಕ್ ಯು. ಬಾಯ್.